ಸೀಸನ್ ಆಯಿತಾ ನೋಡಿ ಅಂತೆ. ನಾನು ಅದಕ್ಕೆ ಇವತ್ತು ವ್ಲಾಗ್ ಅಲ್ಲಿಂದಲೇ ಸ್ಟಾರ್ಟ್ ಮಾಡಿದ್ದು. ಕೆಂಪು 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 ಹಾರ್ಟ್ ಶೇಪಲ್ಲಿ ಉಂಟು. ಒಳ್ಳೆಯದಿಲ್ಲ ಮಾವಿನಹಣ್ಣಿಗೆ ಹುಳ ನೋಡಿ ಹೀಗೆ ಇರ್ತದೆ. ಹೊರಗಿದ್ದು ಸಿಪ್ಪೆ ಕಹಿ, ಒಳಗಿದ್ದು ಕತ್ಲಾದಾಗಿರ್ತದೆ. ಈಗ ಗಂಟೆ ಅದೇ 5:30 ಕೂಡ ಇನ್ನೂ ಆಗಲಿಲ್ಲ. ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯದ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾ ಕೃಷ್ಣ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಅವರು ಕಮೆಂಟ್ ಮಾಡಿದ್ದಾರೆ 12 ತಾರೀಕಿಗೆ ಸುಹಾನ್ ಅವರ ಬರ್ತ್ಡೇ ಅಂತ. ಸುಹಾನ್ ಅವರಿಗೆ ವಿಶ್ ಯು ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಾಗ್ತಾ ಇರಿ. ಹಾಗೆ 12 ತಾರೀಕಿಗೆ ಯಾರ್ದೆಲ್ಲ ಬರ್ತ್ಡೇ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬಿಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಇದು ಅಥವಾ ನಿಮ್ಮ ಫ್ಯಾಮಿಲಿ ಇರುವ ಮಕ್ಕಳದು, ನಿಮ್ಮದು ವೈಫಿದು, ಹಸ್ಬೆಂಡಿದು ಯಾರ್ದಾದ್ರು ಬರ್ತ್ಡೇ ಇದ್ದರೆ ಕಮೆಂಟಲ್ಲಿ ಹಾಕಿ. 2 ದಿವಸ ಮುಂಚೆನೇ ಹಾಕಿ ಅವರ ನೇಮ್ ಕೂಡ ಮೆನ್ಷನ್ ಮಾಡಿ. ನಾನು ಅದನ್ನು ಬೆಳಿಗ್ಗೆನೇ ವ್ಲಾಗಲ್ಲಿ ವಿಶ್ ಮಾಡ್ತೇನೆ. ಎಲ್ಲ ಈ ಗುಲಾಬಿದು ಸುಮಾರು ಸೀಸನ್ ಇತ್ತಲ್ಲ, ಈಗ ರೆಡ್ ಕಲರ್ ಇದು ಸೀಸನ್ ಆಯಿತಾ ನೋಡಿ ಅಂತೆ. ನಾನು ಅದಕ್ಕೆ ಇವತ್ತು ವ್ಲಾಗ್ ಅಲ್ಲಿಂದಲೇ ಸ್ಟಾರ್ಟ್ ಮಾಡಿದ್ದು. ಕೆಂಪು 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 ಕಾಣ್ತದೆ ನೋಡಿ, ಕೆಂಪು ಗುಲಾಬಿ. ಇದು ಪೇಟೆಯಲ್ಲಿ ಸಿಗ್ತದಲ್ಲ ಅದೇ ಗುಲಾಬಿ, ಆದರೆ ಇದರದ್ದು 2-3 ಮೊಗ್ಗು ಬಂದಿರ್ತದಲ್ಲ, ಇದನ್ನು ತೆಗೆದು ಸಿಂಗಲ್ ಮೊಗ್ಗು ಇಟ್ಟು ಅದಕ್ಕೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕ್ತಾರೆ. ಅದು ಆ ಶೇಪಲ್ಲೇ ಇರ್ತದೆ. ಮತ್ತು ಅದನ್ನು ಕಟ್ ಮಾಡಿ ಪೇಟೆಯಲ್ಲಿ ಸೇಲ್ ಮಾಡೋದು. ನೋಡಿ ಎಷ್ಟಾಗಿದೆ ಕೆಂಪು ಗುಲಾಬಿ. ಅದರಲ್ಲಿ ಇದು ನಂಗೆ ಫೇವ್ರೆಟ್, ಖುಷಿ ಅಂತ ಅನಿಸಿದ್ದು ನೋಡುವಾಗ. ನೋಡಿ, ಗುಡ್ ಮಾರ್ನಿಂಗ್ ಕಜ್ಜು. ತಿಂಡಿ ಕಜ್ಜು, ಮುದ್ದು ಕಜ್ಜು, ಮುದ್ದು ಕಜ್ಜು. ಎಲ್ಲಿ ಮುದ್ದು ಕಜ್ಜು, ಎಲ್ಲಿ ಮುದ್ದು ಕಜ್ಜು? ಇವತ್ತು ಬಂದಿದ್ದಾನೆ ಇವನು ವ್ಲಾಗ್ ಸ್ಟಾರ್ಟ್ ಮಾಡುವಾಗ, ಇಲ್ಲಾದರೆ ಯಾವಾಗಲೂ ಕೂಡ ಇವನಿಗೆ ನಿದ್ದೆ ಅಲ್ಲ ಕಜ್ಜು, ಚುಬ್ಬಣ್ಣಿ ಕಜ್ಜು. ವಾರದಿಂದ ನನಗೆ ಸರಿಯಾಗಿ ವ್ಲಾಗ್ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಹಾಗೆ ಇವತ್ತಿಂದ ಇನ್ನು ನಾನು ಡೈಲಿ ವ್ಲಾಗ್ ಮಾಡ್ತೇನೆ. ನನಗೆ ನಾನೇ ಪ್ರಾಮಿಸ್ ಮಾಡ್ಕೊಂಡಿದ್ದೇನೆ ಡೈಲಿ ವ್ಲಾಗ್ ಮಾಡಬೇಕು ಅಂತ. ನಾನು ಜನವರಿಯಲ್ಲಿ ಹೇಗೆ ಅಂದ್ಕೊಂಡಿದ್ದೆ ಅಂದರೆ ನಂದು ಡೈಲಿ ವ್ಲಾಗ್ಸ್ ಹೋಗಬೇಕು. ನಾನು ಸ್ಟಾರ್ಟಿಂಗಲ್ಲಿ ಹೇಗೆ ಮಾಡ್ತಿದ್ದೆ ಅದೇ ಥರ ವ್ಲಾಗ್ಸ್ ಡೈಲಿ ಹೋಗಬೇಕು ಅಂತ. ನನಗೆ ಕೆಲವರೆಲ್ಲ ಸಿಕ್ಕಾಗ ಹೇಳ್ತಾರೆ, ನೀವು ವ್ಲಾಗ್ ಹಾಕಲಿಲ್ಲದ್ರೆ ನಾವು ನಿಮ್ಮ ಓಲ್ಡ್ ವೀಡಿಯೋಸ್ ನೋಡ್ತೇವೆ ಅಂತ. ಕೆಲವರು ನನ್ನ ಡೈಲಿ ವ್ಲಾಗಿಗೆ ಕಾಯ್ತಾರೆ. ಒಂದು ನನಗೆ ಸಿಗುವ 4-5 ಮಂದಿ ಆದರೂ ಹೇಳ್ತಾರೆ ಆಯಿತಾ. ಹಾಗಾಗಿ ಇನ್ನು ನಾನು ಡೈಲಿ ವ್ಲಾಗ್ ಮಾಡ್ತೇನೆ. ನನಗೆ ಈಗ ಕೆಲವರೆಲ್ಲ ಕಮೆಂಟೆಲ್ಲ ಅಂದರೆ ಈ ಮೆಸೇಜಲ್ಲೆಲ್ಲ ಹಾಕಿದ್ದಾರೆ, ಡೈಲಿ ವ್ಲಾಗ್ ಹಾಕಲಿಲ್ವಾ ಯಾಕೆ ಅಂತ. ಹಾಗೆ ಎಷ್ಟು ಪ್ರೀತಿ ಅಲ್ಲ ನೋಡಿ, ನನ್ನನ್ನು ನೀವು ನೋಡಿ ಅರ್ಥ ಮಾಡ್ಕೊಂಡವ್ರು, ಅಂದರೆ ಈಗ ವ್ಲಾಗಲ್ಲಿ ನೋಡಿ ನಾನು ಹೇಗೆ ಅಂತ ನಿಮ್ಗೆ ಗೊತ್ತುಂಟು. ನನ್ನನ್ನೀಗ ಕಾಯುವವರು ಸುಮಾರು ಜನ ಇರ್ತಾರೆ. ಅದೇ ಕೆಲವರಿಗೆಲ್ಲ ನಾವು ಗೊತ್ತಿದ್ದು ಸಹ ನಮ್ಮ ಬಗ್ಗೆ ಹಿಂದೆಯಿಂದ ಮಾತಾಡೋರು ಸುಮಾರು ಜನ ಇರ್ತಾರೆ. ಆದರೆ ಅದರ ಬಗ್ಗೆ ಎಲ್ಲ ನಾವು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬಾರ್ದು, ಬೇರೆಯವ್ರದ್ದು ವಿಷಯ ಕೂಡ ಯೋಚನೆ ಮಾಡಬಾರ್ದು ಅಂತೇಳಿ ನಾನು ಇನ್ನು ತೀರ್ಮಾನ ಮಾಡಿದ್ದೇನೆ. ಮತ್ತು ನನ್ನದು ವರ್ಕ್ ಎಷ್ಟುಂಟು ಅದನ್ನು ಮಾಡ್ತಾ ಹೋಗೋದು. ನನಗೇನೇ ನಂದು ಸುಮಾರು ಕೆಲಸ ಉಂಟು. ನನ್ನದು ದನಗಳದ್ದು, ತೋಟ, ನಮ್ಮದು ಹೊರಗಡೆ ಹೋಗೋ ವರ್ಕ್ ಇರ್ಬೋದು. ಅದಷ್ಟರ ಬಗ್ಗೆ ಮಾತ್ರ ನಾನು, ನನ್ನ ಅಪ್ಪ, ನನ್ನ ಗಂಡ ಇದರ ಬಗ್ಗೆ ಮಾತ್ರ ಯೋಚನೆ ಮಾಡ್ತೇನೆ. ಹಾಗೆ ಮತ್ತು ಏನಂದರೆ ನಾನು ಕರ್ಮಫಲಗಳನ್ನು ಜಾಸ್ತಿ ನಂಬ್ತೇನೆ. ನಾವು ಮಾಡಿದ ಕರ್ಮಗಳು ನಮಗೆ ರಿಟರ್ನ್ ಸಿಗ್ತದಂತೆ. ಹಾಗಾಗಿ ಕಾಲ ಕೆಲವುದಕ್ಕೆಲ್ಲ ಉತ್ತರ ಕೊಡ್ಬೋದು. ಕಾಯುವ, ಒಳ್ಳೆ ಕೆಲಸ ಮಾಡಿ, ಮತ್ತು ಮೂಕ ಪ್ರಾಣಿಗಳಿಗೆ ಊಟ ಹಾಕಿ ಅವುಗಳಿಗೆ ಪ್ರೀತಿ ಕೊಡಿ. ಮನುಷ್ಯರಿಗಿಂತ ಜಾಸ್ತಿ ಅವರಿಗೆ ಕೊಡಿ. ಯಾಕಂದರೆ ನಾವು ಮಾಡೋ ಒಂದು ಪುಣ್ಯ ಫಲ ಉಂಟಲ್ಲ, ಮೂಕ ಪ್ರಾಣಿಗಳಿಗೆ ಸಿಕ್ಕಿದ್ರೇನೋ ಒಂದು ನಮಗೆ ಸ್ವಲ್ಪ ಪುಣ್ಯ ಸಿಗ್ಬೋದು ಅಂತ ಅಂದ್ಕೊಳ್ಳುವ. ಹಾಗೆ ಬೆಳಗ್ಗೆದು ಕೆಲಸ ಆಯಿತು. ಇನ್ನು ದನಗಳನ್ನು ಕರ್ಕೊಂಡು ಹೊರಗೆ ಹೋಗುವ. ಅವರು ಸಹ ಕಾಯ್ತಾ ಇದ್ದಾರೆ. ಅನುಷ ಎಷ್ಟೊತ್ತಿಗೆ ವ್ಲಾಗ್ ಮುಗಿಸ್ತಾಳೆ ಅಂತ ಸೈಡ್ ಕಣ್ಣಲ್ಲಿ ನೋಡ್ತಾ ಇದ್ದಾಳೆ ನಮ್ಮ ಗೌರಿ. ಹೋಗುವ.
ದನಗಳನ್ನು ಹೊರಗಡೆ ಕರ್ಕೊಂಡು ಬಂದೆ. ಅಮ್ಮ ಇಲ್ಲಿದ್ದಾಳೆ. ಈಗ ಚಂದ ನಮಗೆ ಹಸಿರು ಉಂಟಲ್ಲ, ಹಾಗೆ ಹೊಟ್ಟೆ ತುಂಬಲಿಕ್ಕೆ ಏನು ತೊಂದರೆ ಇಲ್ಲ. ಮುಂಚಿನಾಗೆ ಅವ್ರು ಎಲ್ಲಿ ಹೋಗ್ತಾರೆ ಅಲ್ಲಿ ಕಟ್ಟಿ ಹಾಕಿ ಬರೋದು ನಾನು. ಆಯಿತು, ಮೇಯ್ ಆಯಿತಾ? ಅವಳಿಗಾಗ್ಬೋದು ಮೇಯ್ ಅಂದರೆ ಇಂಥ ಇವಳು ಯಾವ ಭಾಷೆ ಮಾತಾಡ್ತಾಳೆ ಅಂತ ನಾನು ನಮ್ಮ ದನಗಳ ಹತ್ತಿರ ಸಹ ಕೊಂಕಣಿ ಮಾತಾಡೋದಲ್ಲ. ಓಲ್ಡವರಿದ್ದಾರೆ ಇವತ್ತು ಕೊಕ್ಕರೆ. ಮರಿ ಕರ್ಕೊಂಡು ಬರಲಿಲ್ಲ, ಬಹುಶಃ ಮರಿ ಇಲ್ಲ ಕಾಣಿಸ್ತದೆ ನನ್ನ ಪ್ರಕಾರ. ಯಾಕಂದರೆ ಸುಮಾರು ಸಮಯ ಆಯಿತು. ಇನ್ನು ಇವನಿಗೆ ಹಾಲು ಕುಡಿಸ್ತಾಳೆ, ಹಾಗಾಗಿ ಕರ್ಕೊಂಡು ಬರೋದಿಲ್ಲ ಅಂತ ಅಂದ್ಕೊಂಡಿದ್ದೇನೆ. ನೋಡುವ ಹೇಗೆ ಅಂತ. ಈಗೊಳ್ಳಿ ಶಂಭು ಬಂದ, ಟಿಂಕಿಲಿ ಕಾಯ್ತಾ ಇದ್ದಾನೆ. ಶಂಭು ಎಂತನ್ನ ಬಾಯಿಲಿ? ಅಮ್ಮ ಸಹ ಗುರು 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 ಮಾಡ್ತಾಳೆ. ಚಹಾ ಕುಡಿತಿದ್ದೇವೆ 3 ಗಂಟೆದು. ಅಪ್ಪ ಅವರಿಗೆಲ್ಲ ರಸ್ಕ್ ಹಾಕಿದ್ರು. ಇನ್ನು ಇವನಿಗೊಬ್ಬನಿಗೆ ಬಾಕಿ ಹಾಕಲಿಕ್ಕೆ. ಇವನೊಬ್ಬನೇ ಇದ್ದಾನೆ, ಶಂಭು. ಶಂಭು ನಾನು ಮಾವಿನ ಹಣ್ಣಿನ ಮಾಂಬಲ ಮಾಡಿದ್ದೆ. ನಿಮಗೆ ಗೊತ್ತಿರ್ಬೋದು, ಅದಕ್ಕೊಂದು 10-15 ಲೇಯರ್ ಒಳಗೆ ಆಗಿದೆ ಆಯಿತಾ. ಈಗ ಇನ್ನು ಮಾವಿನ ಹಣ್ಣು ಸಿಗೋದು ನಿಂತಿದೆ. ಹಾಗಾಗಿ ಒಂದು ವಾರ ಆಗಿರ್ಬೋದು ಹಾಕೋದು ಬಿಟ್ಟು. ಹಾಗೆ ಮೇಲೆದು ಲೇಯರು ಒಣಗಲಿ ಅಂತ ಹೇಳಿ ಬಿಟ್ಟಿದ್ದೆ. ಈಗ ಇದನ್ನಪ್ಪ ಕಟ್ ಮಾಡಿ ಅದನ್ನು ಮಗಚಿ ಹಾಕಿ ಒಣಗಿಸ್ಬೇಕು ಅಂತ ಹೇಳಿದರು. ಅದಕ್ಕೆ ಈಗ ತಗೊಂಡು ಹೋಗ್ಲಿಕ್ಕೆ ಬಂದಿದ್ದೇನೆ. ಅದಕ್ಕಿಂತ ಮುಂಚೆ ನಾನು ನಿಮಗೆ ಅದರ ಶೇಪ್ ತೋರಿಸ್ತೇನೆ. ಮುಂಚೆ ರೌಂಡಾಗಿತ್ತು. ಮೊನ್ನೆ ಅಕ್ಕ ಎಲ್ಲ ಬಂದಾಗ ಅದನ್ನು ಕಟ್ ಮಾಡಿ ತಿಂದು ಈಗ ಸಾಧಾರಣದಷ್ಟು ಮುಗ್ದಿದೆ. ನಿಮಗೆ ತೋರಿಸ್ತೇನೆ ಬನ್ನಿ. ಇದು ಮಾಂಬಲ ಈಗ ಒಣಗಿದೆ. ಮೇಲಿದ್ದು ಮತ್ತು ಸ್ವಲ್ಪ ನನಗೆ ಹಾಗೆ ಅನಿಸ್ತದೆ. ಇದು ಇಷ್ಟು ಸೈಡ್ದು ಪೋರ್ಷನ್ ಎಲ್ಲ ನಾವು ತಿಂದದಾಯ್ತಾ. ಹೀಗೆ ಕತ್ತಿಯಲ್ಲಿ ಹುಲ್ಲಿಗೆ ಹೋಗೋ ಕಟ್ ಮಾಡೋದು, ಸೊಪ್ಪಿಗೆ ಹೋಗೋ ಕಟ್ ಮಾಡೋದು, ತಿನ್ನೋದು, ಹಾಗೆ ಇಷ್ಟೇ ಉಳಿದದ್ದು. ಅದರಲ್ಲಿ ಸಹ ನನ್ನ ಅಣ್ಣ ಎಲ್ಲ ಕೇಳಿದ್ದಾನೆ ನನಗೆ ಸಹ ಬೇಕು ಮಾಂಬಳ ಅಂತ. ನೋಡುವ, ಇದನ್ನೀಗ ಹೀಗೆ ಕೆಳಗಿಂದ ಎಳಕಿಸಿ ಉಲ್ಟ ಹಾಕಬೇಕಂತೆ. ಅದು ಕೆಳಗಿದ್ದು ಲೇಯರ್ ಕೂಡ ಒಣಗಬೇಕು ಅಂತ ಹೇಳಿ ಅಪ್ಪ ಕಟ್ ಮಾಡ್ತೇನೆ ಅಂತ ಹೇಳಿದರು. ಬನ್ನಿ ಅವರು ಹೇಗೆ ಕಟ್ ಮಾಡ್ತಾರೆ ಅಂತ ನೋಡುವ. ಇನ್ನು ಕೆಲವ್ರದ್ದು ಕಪ್ಪಾಗ್ತದಾಯ್ತಾ. ನಾನು ನೋಡಿದ್ದೆ, ಅಂದರೆ ಈ ಬಟನ್ ಬಟ್ ಚಾನಲಲ್ಲಿ ಮೊನ್ನೆ ನೋಡಿದ್ದೆ ಅಷ್ಟೇ. ಅದು ಇನ್ನೂ ಇದಕ್ಕಿಂತ ಕಪ್ಪಾಗಿತ್ತಾಯ್ತಾ. ದಪ್ಪ ಲೇಯರ್ ಹಾಕಿದ್ರು ಅವರು. ನಾನು ಮಾತ್ರ ತೆಳ್ಳಗೆ ಲೇಯರ್ ಹಾಕಿದ್ದು. ಹಾಗೆ ನನ್ನದ್ರಲ್ಲಿ ಒಂದು 15 ಲೇಯರ್ ಇರ್ಬೋದು. ಹಾಗೆ ನೋಡಿ, ಇದು ಇಷ್ಟು ಕೆಳಗೆ ಕಾಣ್ತದೆ ನೋಡಿ. ಅದಕ್ಕಿಂತ ಕಪ್ಪಾಗ್ತದೆ ಮಾರೆ. ನನಗೆ ಆಶ್ಚರ್ಯ ಆಯ್ತು ಅದನ್ನು ನೋಡಿ. ಯಾರೆಲ್ಲ ಮಾಡಿದ್ದೀರಂತ ಹೇಳಿ. ನಾನು ಫಸ್ಟ್ ಟೈಮ್ ಮಾಡಿದ್ದು, ಸಕ್ಸಸ್ ಆಗಿದೆ. ಹಾಗೆ ಖುಷಿ ನನಗೆ. ಕಾಡು ಮಾವಿನ ಹಣ್ಣು ಸಿಕ್ಕಿದ್ರೆ ಮಾತ್ರ ರುಚಿ ಇರುತ್ತೆ, ಬೇರೆ ನೋಡಿ ಕಟ್ ಮಾಡಿದ್ದು ಫಸ್ಟ್ ಲೇಯರ್ ನಾನು ಹೊಯ್ದದ್ದು. ಹಾಗೆ ಇದು ಈಗ ಇದೆಷ್ಟಾಗಿದೆ ಅಲ್ಲ, ಇದನ್ನು ಪುನಃ ಒಂದು ಲೇಯರ್ ಈಗ ಒಣಗಿಸೋದು 4-5 ಬಿಸಿಲಿಗೆ. ಆಮೇಲೆ ಇದನ್ನು ನಾವು ಡಬ್ಬದಲ್ಲಿ ತುಂಬಿಸಿಡ್ಬೋದು. ಉಂಟಾ, ಇದನ್ನು ಮುಂಚೆ ನನ್ನ ಅಮ್ಮ ಕೂಡ ಮಾಡ್ತಿದ್ರಂತೆ. ಇದು ನನಗಿಂತ ಸಹ ಈಗ ನಾನು ಮಾಡಿದ್ದೆಲ್ಲ ಅದಕ್ಕಿಂತ ಸಹ ದಪ್ಪ ಲೇಯರ್ ಆಗ್ತಿತ್ತು ಅಪ್ಪ ಹೇಳ್ತಾರೆ. ಅದನ್ನು ಮಳೆಗಾಲದಲ್ಲಿ ನೋಡಿ ನಮಗೆ ಮಾವಿನ ಹಣ್ಣು ಸಿಗೋದಿಲ್ಲ. ಆ ಟೈಮಲ್ಲಿ ನಮಗೆ ಮಾವಿನ ಹಣ್ಣು ತಿನ್ನಬೇಕು ಅಂತ ಅನಿಸಿದರೆ ಈ ಮಾಂಬಳ ಉಂಟಲ್ಲ, ಇದನ್ನು ಕಟ್ ಮಾಡಿ ಗೊಜ್ಜು ಥರ ಮಾಡಿ ಊಟ ಮಾಡಲಿಕ್ಕಾಗ್ತದೆ. ಕೆಲವೊಮ್ಮೆ ಚಟ್ನಿ ಕೂಡ ಮಾಡಲಿಕ್ಕಾಗ್ತದೆ. ಅದನ್ನು ನನ್ನ ಹಸ್ಬೆಂಡ್ ಕೂಡ ಹೇಳ್ತಾಯಿದ್ರು. ಅವರು ಕೂಡ ಮಾಡಿ ತಿಂತಿದ್ರಂತೆ ಮುಂಚೆ. ಹಾಗಾಗಿ
ನನಗೆ ಆ ಚಟ್ನಿ ಎಲ್ಲ ಮಾಡ್ತೇನೆ ಇಲ್ಲೋ ಗೊತ್ತಿಲ್ಲ, ನನಗೆ ಈ ಥರ ತಿನ್ನಲಿಕ್ಕೆ ಒಂದು ಖುಷಿ ಆಯಿತಾ. ನಾನು ಮುಂಚೆ ಕ್ಲಾಸಲ್ಲಿ ಯಾರಾದರೂ ಮಂಬಳೆ ತಂದರೆ ಒಂದು ಖುಷಿ ಬೇರೆ, ಯಾರಾದ್ರು ತರ್ತಾರ ಅಂತ ಕಾಯೋದು. ಆಗ ಒಂದೆರಡು ಫ್ರೆಂಡ್ಸ್ ತರ್ತಿದ್ರು, ಬಿಟ್ಟರೆ ಮತ್ತೆ ಕಾಲೇಜು ಡಿಗ್ರಿ ಎಲ್ಲ ಆಗುವಾಗ ಯಾರು ಸಹ ಇಲ್ಲ, ಅದು ಯಾರು ಮಾಡೋದು ಅಂತಲೇ ಇರಲಿಲ್ಲ. ಈ ವರ್ಷ ಮೊದಲ ಸಲ ಟ್ರೈ ಮಾಡಿದ್ದು ಪರ್ಫೆಕ್ಟಾಗಿ ಆಗಿದೆ. ಬರುವ ವರ್ಷ ಮಾವಿನ ಹಣ್ಣು ಇರಲಿಕ್ಕಿಲ್ಲ, ಯಾಕಂದರೆ ಈ ವರ್ಷ ಪ್ರತಿ ಮಾವಿನ ಹಣ್ಣಲ್ಲಿ ಸಹ ಹೂ ಹೋದ್ರಿಂದ ಬರುವ ವರ್ಷ ಇರಲಿಕ್ಕಿಲ್ಲ. ಬರುವ ವರ್ಷ ಇದು ಮಾಡಲಿಕ್ಕೆ ಕೂಡ ಇಲ್ಲ, ಯಾಕಂದರೆ ಕಾಡು ಮಾವಿನ ಹಣ್ಣಲ್ಲಿ ಮಾಡುವಾಗ ಸಿಗುವ ರುಚಿ ಉಂಟಲ್ಲ, ಬೇರೆ ಈ ನಮ್ಮ ತೋಟದಲ್ಲಿ ಆಗೋದಿರ್ಬೋದು, ಮನೆ ಎದುರು ಮನೆ ಹಿಂದೆ ಆಗುವಂಥದ್ರಲ್ಲಿ ಸಿಗೋದಿಲ್ಲ. ಹಾಗಾಗಿ ನೋಡುವ, ಇದು ಮಾತ್ರ ಎಂಜಾಯ್ ಮಾಡುವ ಈ ವರ್ಷ, ಹೊಸತಾಗಿ ಟ್ರೈ ಮಾಡಿದ ಮಾಂಬಳ. ತೋಟಕ್ಕೆ ಬಂದೆ ಹುಲ್ಲಿಗೆ. ಇವತ್ತು ಮೊನ್ನೆ ಹಿರಿದಲ್ಲೇ ಬಂದಿದ್ದೇನೆ ನಾನು. ಅಂದರೆ ನಮ್ಮ ಇಲ್ಲಿ ಹಿಂದೆಗಡೆ ಒಂದು ಮರ ಕಾಣ್ತಾ ಉಂಟಲ್ಲ, ಇದು ಮಾವಿನ ಮರ. ಇದರಲ್ಲಿ ಮಾವಿನ ಹಣ್ಣು ಆಗಿದೆ ಆಯಿತಾ, ಇನ್ನೂ ಹಣ್ಣಾಗಿ ಬೀಳುವಂತಹ ಸಮಯ. ಯಾಕಂದರೆ ಇದರಲ್ಲಿ ಲೇಟ್ ಹೂ ಹೋಗೋದು, ಲೇಟಾಗಿ ಹಣ್ಣಾಗೋದು. ಈಗ ಕಾಡು ಮಾವಿನ ಹಣ್ಣಿದು ಸೀಸನ್ ಮುಗೀತು, ಇನ್ನು ಇದರದೀಗ ಹಣ್ಣಾಗಲಿಕ್ಕೆ ಶುರುವಾಗಿದೆ. ಅದಕ್ಕೆ ಸುತ್ತ ಕ್ಲೀನ್ ಮಾಡಿಬಿಟ್ರೆ ನಮಗೆ ಹೆಕ್ಕಲಿಕ್ಕೆ ಸುಲಭ ಆಗ್ತದಲ್ಲ ಅಂತೇಳಿ ಬಂದಿದ್ದೇನೆ ಹಿರಿಲಿಕ್ಕೆ. ಕಂಪ್ಲೀಟಾಗಿ ಕ್ಲಿಯರಾಗಿ ಹಿರಿದು ಆಗ್ತಂತ ನೋಡುವ ಹೇಗೆ ಅಂತ. ಇಟ್ಕೊಳ್ಳಿ ನೋಡಿ, ಇದು ಮಾವಿನ ಹಣ್ಣು ನಾನು ಮೊನ್ನೆ ತೋರಿಸಿದ್ದೆ ನಿಮಗೆ. ಇದರದ್ದು ಮಾವಿನ ಹಣ್ಣು ತುಂಬ ಸಿಹಿ, ಆದರೆ ಇದರದ್ದು ಹೊರಗಿದ್ದು ಲೇಯರ್ ಉಂಟಲ್ಲ, ಇದು ಕಹಿ. ಇದರದ್ದು ಸಿಪ್ಪೆ ಕಹಿ, ಇದರದ್ದು ಒಳಗಿದ್ದು ಪೋರ್ಷನ್ ಕಟ್ ಮಾಡಿ ತೋರಿಸ್ತೇನೆ ಇಲ್ಲಿ ನಿಮಗೆ ನೋಡಿ. ಹೀಗೆ ಇರ್ತದೆ, ಹೊರಗಿದ್ದು ಸಿಪ್ಪೆ ಕಹಿ, ಒಳಗಿದ್ದು ಈ ಪಲ್ಪನ್ನು ಮಾತ್ರ ತಿನ್ನಲಿಕ್ಕೆ. ಇದಕ್ಕೆ ನಾವು ಮುಂಡಪ್ಪೆ ಮಾವಿನ ಹಣ್ಣು ಅಂತ ಹೇಳೋದು. ಮತ್ತು ಬೇರೆ ಎಂಥ ಹೆಸರು ಹೇಳ್ತೀರಿ ಅಂತ ಗೊತ್ತಿಲ್ಲ. ಕಾಡು ಮಾವಿನ ಹಣ್ಣಿಗಿಂತ ಒಂದು ಸ್ವಲ್ಪ ಸೈಜ್ ದೊಡ್ಡದು ಮತ್ತು ಗುಂಡಕ್ಕೆ ಇರುವಂಥದ್ದು, ಉರುಂಟು. ಇದೊಂದು ಸ್ವಲ್ಪ ಅಷ್ಟು ಉರುಂಟಿಲ್ಲ, ಆದರೆ ಬೇರೆ ಮಾವಿನ ಹಣ್ಣು ಹಾಗೆ ಸಿಗ್ತದೆ. ಹುಲ್ಲಿರುವಾಗ ಒಂದು ಮಾವಿನ ಹಣ್ಣು ಸಿಕ್ಕಿತ್ತು, ಇದು ನೋಡಿ ಹಾರ್ಟ್ ಶೇಪಲ್ಲಿ ಉಂಟು. ಒಳ್ಳೆಯದಿಲ್ಲ ಮಾವಿನ ಹಣ್ಣಿಗೆ, ಹುಳಾಗಿದೆ. ಗುಂಡಗಿರುವ ಮಾವಿನ ಹಣ್ಣು ಹಾರ್ಟ್ ಶೇಪಲ್ಲಿ ಉಂಟು. ನಾನು ಫಸ್ಟ್ ಟೈಮ್ ನೋಡಿದ್ದೆ ಆಯಿತಾ ಈ ಥರದ್ದು ಮಾವಿನ ಹಣ್ಣು. ಈಚೆ ಎಲ್ಲ ಹುಳಾಗಿದೆ, ಆದರೆ ಇದು ನೋಡಿ ಈ ಪೋರ್ಷನಿಂದ ನೋಡುವಾಗ ಸೇಮ್ ಹಾರ್ಟೇ ನೋಡಿ, ಚೆಂದ ಉಂಟಲ್ಲ. ಈ ಮಾವಿನ ಹಣ್ಣು ಉಂಟಲ್ಲ, ಇದರದ್ದು ಹೀಗೆ ಮೇಲಿದ್ದು ಸಿಪ್ಪೆ ತೆಕ್ಕೊಳ್ಬೇಕಾಯ್ತಾ. ಅದು ಕಹಿ ಇರ್ತದೆ ಅಂತ ನಾನು ಆಗಲೇ ಹೇಳಿದ್ದೆಲ್ಲ. ಮುಂಚೆ ಅಮ್ಮ ಇಲ್ಲಿ ಹುಲ್ಲಿಗೆ ಬರುವಾಗ ಮಾವಿನ ಹಣ್ಣು ಸಿಕ್ಕಿದರೆ ಅವ್ರು ಹೀಗೆ ಲೇಯರೆಲ್ಲ ತೆಗೆಯೋದು. ಅದರದ್ದು ಲೇಯರೆಲ್ಲ ತೆಗೆದಾದ್ಮೇಲೆ ಒಂದು ಪೋರ್ಷನ್ ನನಗೆ ಕೊಟ್ಟು ಕೇಳೋದು, ಹೇಗೆ ಉಂಟು, ಸಿಹಿ ಉಂಟಾ ಅಂತ. ಇದರದ್ದು ಯಾವಾಗಲೂ ಕೂಡ ಮಾವಿನ ಹಣ್ಣು ಸಿಹಿಯೇ ಆಯಿತಾ. ಆದರೂ ಅಮ್ಮ ಒಂದು ಕೇಳೋದು ಮಕ್ಕಳ ಹತ್ರ, ಈಗ ನೀವ್ಯಾರೋ ಆಸೆ ಬಿಟ್ರಾ ಅಂತಲ್ಲ, ಅನುಷಾ ಮಾವಿನ ಹಣ್ಣು ತಿಂತಿದ್ದಾಳೆ ಅಂಥೇಳಿ. ಈ ಕಡೆ ಎಷ್ಟು ಕಲರ್ ಉಂಟು ನೋಡಿ, ಇದು ಒಳ್ಳೆ ಕಲರ್ ಮತ್ತು ಸಿಹಿ ಕೂಡ. ಮತ್ತು ಇದರದ್ದು ಮೇಲಿದು ಲೇಯರ್ ತೆಗೆದಾದ್ಮೇಲೆ ಅದರದ್ದು ರುಚಿಯೇ ಬೇರೆ ತಿನ್ನಲಿಕ್ಕೆ. ಇದು ಅಪ್ಪ ಎಲ್ಲಿಂದ ತಂದು ನೆಟ್ಟದ್ದು ಅಂತ ನನಗೆ ಗೊತ್ತಿಲ್ಲ ಎಕ್ಸಾಕ್ಟಾಗಿ, ಅವ್ರ ಹತ್ರ ಕೇಳುವ ಮತ್ತೆ. ಮಾತ್ರ ನನ್ನ ಅಪ್ಪ ಮಾಡಿದ ಗಿಡ, ಇದು ಮರ ಆಗಿದೆ ಈಗ. ಮುಂಚೆಲ್ಲ ಕೆಲವರು ಹೇಳಿದ್ರು, ನಾವು ಮಾಡೋದು ಯಾರಿಗೆ, 10 ವರ್ಷ ಹೋದ್ಮೇಲೆ ಯಾರೋ ಬೇರೆ ತಿಂತಾರೆ, ನಮಗೆ ತಿನ್ನಲಿಕ್ಕೆ ಸಿಗೋದಿಲ್ಲ, ನಾವು ಯಾಕೆ ಮಾಡಬೇಕು ಅಂತ. ನಾನು ಸುಮಾರು ಸಲ ಹೇಳಿದ್ದೇನೆ ನಿಮ್ಮ ಹತ್ರ. ನಾವು ನೆಟ್ಟರೆ ಯಾರಿಗಾದ್ರೂ ಫ್ಯೂಚರಲ್ಲಿ ತಿನ್ನಲಿಕ್ಕಾಗ್ತದೆ. ಹಾಗೆ ಈಗ ಕೆಲವರೆಲ್ಲ ಮನೆಗೆ ಇನ್ವೆಸ್ಟ್ ಮಾಡ್ತಾರೆ, ಸುಮಾರು ಇನ್ವೆಸ್ಟ್ ಮಾಡ್ತಾರೆ. 100 ವರ್ಷ ಹೋಗಿ ಆದಮೇಲೆ ಆ ಮನೇಲಿ ಯಾರು ಇರ್ತಾರೆ ಅಂತಲೇ ಗೊತ್ತಿರೋದಿಲ್ಲ ಅಲ್ಲ. ಹಾಗೆ ಕೆಲವರೆಲ್ಲ ಚಿನ್ನ ಎಲ್ಲ ಮಾಡ್ತಾರೆ, ಸುಮಾರಷ್ಟು ಚಿನ್ನ ಎಲ್ಲ ಮಾಡಿ ಕೂಡಿಟ್ಕೊಳ್ತಾರೆ. ಅವರಿಗೆ ನನಗೆ ಚಿನ್ನ ಅಂತೇಳಿ ಕೂಡಿಟ್ಕೊಳ್ತಾರೆ. ಅವ್ರು ಸತ್ತ ಮೇಲೆ ಅದು ಹಾಕ್ಕೊಂಡು ಹೋಗ್ತಾರೆ, ಇಲ್ಲ ಅಲ್ಲ, ಅದು ಯಾರಿಗೋ ಬೇರೆಯವ್ರಿಗೆ ಸೇರ್ತದೆ. ಹಾಗಾಗಿ ಸುಮ್ಮನೆ ಇರುವಾಗ ಅದಕ್ಕೆ ಅಂತ ಒದ್ದಾಡಿ ಸಾವಿದಕ್ಕಿಂತ ಇವತ್ತೊಂದು ಖುಷಿ ಉಂಟು, ಅದರಲ್ಲಿ ಎಂಜಾಯ್ ಮಾಡಬೇಕು, ನೆಮ್ಮದಿಯಾಗಿರಬೇಕು. ಎಂಜಾಯ್ಗಿಂತ ನೆಮ್ಮದಿ ಮುಖ್ಯ ಆಯಿತಾ. ನಾನು ಹಾಗೆ ಯೋಚನೆ ಮಾಡ್ತೇನೆ. ಮಾವಿನ ಹಣ್ಣು ತಿನ್ನುವ, ಎಂಜಾಯ್ ಮಾಡುವ. ನೋಡಿ ಪೈನಾಪಲ್ ಒಂದು ಹಣ್ಣಾಗಿದೆ ಆಯಿತಾ. ಇದು ಮುಂಚೆಯಿಂದ ಸಹ ನಮ್ಮ ಮನೆಯಲ್ಲಿ ಆಗ್ತಿದ್ದ ಪೈನಾಪಲ್ ಆಯಿತಾ. ಇನ್ನೊಂದು ಸಪೂರದಾಗ್ತದೆ, ಅದು ಒಬ್ಬರು ಫ್ರೆಂಡ್ ಕೊಟ್ಟದ್ದು ಗಿಡ. ಹಾಗೆ ಇದು ಹೇಗೆ ಉಂಟು ಗೊತ್ತಿಲ್ಲ, ಸ್ವಲ್ಪ ಸ್ವಲ್ಪ ಕಾಯಿರುವಾಗಲೇ ಕೊಯ್ಯಬೇಕು ಅಂತ ಹೇಳ್ತಾರೆ ಅಪ್ಪ, ಆಗ ಸಿಹಿ ಇರ್ತದೆ ಅಂತ. ಇವತ್ತು ನೋಡುವ ಸಿಹಿ ಉಂಟಾ ಹುಳಿ ಉಂಟಾ ಎಂತ ಅಂತ. ಮತ್ತು ಎಷ್ಟು ಅವರಾಗೆ ಪ್ರಾಪರಾಗಿ ನನಗೆ ಕಟ್ ಮಾಡಲಿಕ್ಕೆ ಬರೋದಿಲ್ಲ, ಅದಕ್ಕೆ ಅಪ್ಪನ ಹತ್ರನೇ ಕೊಟ್ಟಿದ್ದೇನೆ.
ಇಲ್ಲೊಂದು ಮುಳ್ಳು ಮುಳ್ಳು ಕಾಣ್ತುಂಟಲ್ಲ, ಇದನ್ನು ಪೂರ್ತಿಯಾಗಿ ತೆಗಿಬೇಕಾಯ್ತಾ, ಇಲ್ಲಾದರೆ ಹೊಟ್ಟೆಯೊಳಗೆಲ್ಲ ಹೋಗಿ ಅದು ನೋವು ಶುರು ಆಗ್ತದೆ. ಹೊಟ್ಟೆ ನೋವು ಶುರು ಆಗುತ್ತೆ ಇದನ್ನು ತಿಂದರೆ. ಹಾಗೆಯೇ ಆ ಮುಳ್ಳನ್ನು ಪೂರ್ತಿಯಾಗಿ ತೆಗಿಬೇಕು. ಇದು ಜಾಸ್ತಿ ನಮಗೆಲ್ಲ ಪೂರ್ತಿ ತಿನ್ನಲಿಕ್ಕೆ ಆಗೋದಿಲ್ಲಲ್ಲ, ಹಾಗೆ ನಾವು ಅದನ್ನು ಉಪ್ಪು ಮತ್ತು ಕಾಯಿ ಮೆಣಸಿನ ನೀರಲ್ಲಿ ಹಾಕಿಡೋದು. ಅದನ್ನು ಉಂಡೆ ಆದಮೇಲೆ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ. ಪೇಟೆಲೆಲ್ಲ ಇರ್ತದೆ ನೋಡಿ ಹಾಗೆ. ತುಂಬ ಸಿಹಿ ಉಂಟಿದು. ಮಳೆ ಬಂದ ಮೇಲೆ ಸ್ವಲ್ಪ ಸಿಹಿ ಆಗ್ತದೆ ಅಂತ ಹೇಳ್ತಾರೆ, ನಂಗೆ ಗೊತ್ತಿಲ್ಲ. ಕೆಲವು ಕಡೆ ಹುಳಿ ಆಗ್ತದೆ, ನಮ್ಮ ಮನೆಯಲ್ಲಿ ಮಾತ್ರ ಇದು ತುಂಬ ಸಿಹಿ ಉಂಟು. ನಾನೊಂದು 3 ದಿವಸ ಮುಂಚೆ ಕೊಯ್ದಿಟ್ಟದ್ದು. ಈಗ ಚೆಂದ ಹಣ್ಣಾಗಿ ಸಿಹಿ ಉಂಟು. ಇದರ ಮಧ್ಯದಲ್ಲಿರೋದು ಇದನ್ನು ತಿನ್ನಬಾರ್ದು ಅಂತ ಹೇಳ್ತಾರೆ. ಯಾಕೆಂತ ಗೊತ್ತಿದ್ರೆ ಹೇಳಿ ನನಗೆ. ಉದ್ದಕ್ಕೆ ಕೊಯ್ಯುವಾಗ ಅದರ ಮೇಲೆ ತೆಗಿತಾರೆ, ನಮ್ಮ ಭಾಷೆಯಲ್ಲಿ ಪೂ ಅಂತ ಹೇಳೋದು. ಅದಕ್ಕೆ ಎಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ ಕನ್ನಡದಲ್ಲಿ. ಹಾಗೆ ಇದು ಮಿಡ್ಲಲ್ಲಿರೋದು ತಿನ್ನಬಾರ್ದು ಅಂತ ಹೇಳ್ತಾರೆ, ಹೊಟ್ಟೆ ನೋವು ಆಗ್ತದೆ ಅಂತ. ಹಾಗಾಗಿ ಅದೊಂದು ಮೂಢನಂಬಿಕೆಯಲ್ಲಿ ತೆಗೆದಿರೋದು ನಾನು ಯಾವಾಗ ಕೂಡ. ನೋಡಿ ವೆದರ್ ಹೀಗೆ ಉಂಟು, ಮಳೆ ಬರ್ತದೆ ಅಂತ ಅನಿಸ್ತದೆ, ಗೊತ್ತಿಲ್ಲ. ಹೀಗೆ ಹಿಂಗೆ ಹಾಯ್ ಅಪ್ಪ ಹಲಸಿನ ಹಣ್ಣು ಕಟ್ ಮಾಡಿದ್ದಾರೆ ಇವರಿಗೆ ಕೊಡಲಿಕ್ಕೆ. ಇದು ಮೊನ್ನೆ ಕೊಯ್ದಾಗ ಉಂಟಲ್ಲ, ಅವ್ರು ಗೊತ್ತಿಲ್ಲ ಅದು ಕೊಯ್ದದು. ಹಾಗೆ ಇದು ಬಾಡಿತ್ತು ಅಂತೇಳಿ ಅಪ್ಪ ಕೊಯ್ದು ಕಟ್ ಮಾಡಿ ನನಗೆ ಕೊಡ್ತಿದ್ದಾರೆ. ಹಣ್ಣಾಗಿಲ್ಲ, ಅರ್ಧಂಬರ್ಧ ಹಣ್ಣಾಗಿದೆ. ಅದಕ್ಕೆ ಕಾಯ್ತಾ ಇದ್ದಾರೆ ವರ್ಷ. ಅದು ಡ್ಯಾನ್ಸೇ ಆಗ್ತುಂಟು. ಮಳೆ ಬರಲಿಕ್ಕೆ ಕತ್ತಲಾಗಿದೆ ಅಲ್ಲ, ಹಾಗಾಗಿ ಗೊತ್ತಾಗುವುದಿಲ್ಲ ಆಯಿತಾ. ಮಳೆ ಬರಲಿಕ್ಕೆ ಮೋಡ ಎಲ್ಲ ಆಗಿ ಕತ್ತಲಾಗಿದೆ ಅಲ್ಲ. ಇವಳದು ನಲಿಯುವುದು ನೋಡಿ. ಇವಳು ಏನು ಡ್ಯಾನ್ಸ್ ಏನು ನಿಂದು? ಹಾಂ ಹಾಂ ಗೌರಿ, ಬೇಗ ತಂದು ಕೊಡು ಅಂತ. ನಂತರ ಮಾತಾಡಬೇಡ, ಬೇಗ ತಂದು ಕೊಡು ಅಂತ. ಪಾಪ ಯೋಚನೆ ಮಾಡ್ತಾ ಇದ್ದಾರೆ. ಇವರು ಗಣಿ ಆಫೀಸಿಗೆ ಹೋಗಿದ್ದಾರಲ್ಲ, ರೈನ್ ಕೋಟ್ ಎಲ್ಲ ಇಟ್ಕೊಂಡು ಹೋಗಲಿಲ್ಲ. ಈಗ ಬರುವಾಗ ಒದ್ದೆ ಹಾಕ್ಕೊಂಡು ಬರ್ತಾರಾ ಎಂತ ಅಂತ ಹೇಳಿ. ಅಂದರೆ ಬೆಳಿಗ್ಗೆ ಚೆಂದ ವೆದರ್ ಇರ್ತದಲ್ಲ, ಸಂಜೆ ಮಳೆ ಎಲ್ಲ ಒಮ್ಮೊಮ್ಮೆ ಬರೋದಿಲ್ಲ, ಒಮ್ಮೊಮ್ಮೆ ಕತ್ಲಾದಾಗಿರ್ತದೆ. ಈಗ ಗಂಟೆ ಆದ್ದೇ 5:15 ಕೂಡ ಇನ್ನೂ ಆಗಲಿಲ್ಲ. ಅದಕ್ಕಿಂತ ಮುಂಚೆನೇ ಹೀಗೆ ಆಗಿದೆ, 7 ಗಂಟೆ ಕತ್ಲಾಗೆ ಆಗಿದೆ. ಈಗ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಮಳೆ ಬರಲಿಕ್ಕೆ ಶುರು ಆಗ್ಬೋದು, ನೋಡುವ. ಟಿಂಕಿ ನೋಡಿ ಹೆದರಿಕೆಯಲ್ಲಿ ಹೇಗಾಗಿದ್ದಾನೆ ಅಂತ. ವೆದರ್ ಹೀಗೆ ಆಗಿದೆ ಅಂದರೆ, ಗುಡುಗು ಬರ್ತದೆ ಅಂದರೆ ನಮ್ಮ ಟಿಂಕಿದು ಬಾಲ ಕೆಳಗೆ ಹೋಯಿತು. ಅಷ್ಟು ಹೆದರಿಕೆ ಅವನಿಗೆ. ಅದೆಂತಕ್ಕೆ ಗುಡುಗಂದರೆ ಹೆದರಿಕೆ ಅಂತ ಗೊತ್ತಿಲ್ಲ. ಇತ್ತೀಚೆಗೆ 1-2 ವರ್ಷದಿಂದ ಅವನಿಗೆ ಗುಡುಗಂದರೆ ಹೆದರಿಕೆ. ಇನ್ನು ನಾನೆಲ್ಲಿ ಹೋಗ್ತೇನೆ ಅಲ್ಲಿರ್ತಾನೆ, ನಾನು ಕಿಚನ್ಗೆ ಹೋದರೆ ಅಲ್ಲಿರ್ತಾನೆ ಒಟ್ಟಿಗೆ. ಇವನಿಗೆಂತ ಭಯ ಇಲ್ಲ, ಇವನಿಗೆ ಮಾತ್ರ ಭಯ. ಈಗೊಳ್ಳಿ ಹಾ 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 ಅಂತ ಮಾಡ್ತಾ ಇರ್ತಾನೆ ಬಾಯಿ ತೆಗೆದು. ನಮ್ಮ ಕಜ್ಜ ಇದ್ದಾನಲ್ಲ, ಇವನಿಗಿಂತ ಸಹ ಚಿಕ್ಕ, ಸುಮಾರು ವರ್ಷಕ್ಕೆ ಚಿಕ್ಕ. ಅವನಿಗೆ 4-5 ತಿಂಗಳಾಗಿದೆ ಅಷ್ಟೇ. ಅವನೇ ಗುಡುಗು ಬರುವಾಗ ಓಡಾಡ್ತಿರ್ತಾನೆ. ಆದರೆ ನಮ್ಮ ಇವನಿಗೊಂದು ಹೆದರಿಕೆ, ಟಿಂಕಿಗೆ. ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡುವ. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿರ್ತೀರಿ, ಅನುಷಾಕ್ಷ ನಾಯಕ್ ಅಂತ ಫಾಲೋ ಮಾಡಿ. ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿದ್ದೇನೆ, ಅದನ್ನು ಕೂಡ ಒತ್ತಿ. ಮತ್ತು ಅದೇ ಹೆಸರಲ್ಲಿ ಕೂಡ ಫೇಸ್ಬುಕ್ ಪೇಜ್ ಕೂಡ ಉಂಟು, ಅಲ್ಲಿ ಕೂಡ ಕೆಲವು ರೀಲ್ಸನ್ನು ಹಾಕ್ತಿರ್ತೇನೆ. ನಾನು ಯೂಟ್ಯೂಬಲ್ಲಿ ಹಾಕೋದನ್ನು ಇನ್ಸ್ಟಾಗ್ರಾಮ್ ಇಲ್ಲಾದರೆ ಫೇಸ್ಬುಕ್ಕಲ್ಲಿ ಹಾಕ್ತಾ ಇರ್ತೇನೆ. ಹಾಗೆ ಮತ್ತು ವಾಟ್ಸಪ್ ಚಾನಲ್ನ ಕೂಡ ಜಾಯ್ನ್ ಆಗಿ, ನಾನು ನನ್ನ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೇನೆ, ಅದನ್ನು ಕೂಡ ಜಾಯ್ನ್ ಆಗಿ. ಮತ್ತೆ ಸಿಗುವ ನಾಳಿನ ವ್ಲಾಗಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ಕೂಡ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್.